ಈ ವಿಡಿಯೋದಲ್ಲಿ ಒಂದು ಟ್ಯಾಪ್ ಚೇಂಜಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಟ್ಯಾಪ್ ಚೇಂಜ್ ಆಗ್ತಿದೆ ಇನ್ಸೈಡ್ನಲ್ಲಿ. ಸೊ ಈ ಟ್ಯಾಪ್ ಬಂದು ಕಾಮನ್ ಆಗಿ ಟ್ರಾನ್ಸ್ಫಾರ್ಮರ್ನಲ್ಲಿ ಇರುತ್ತೆ. ಅದು ಟ್ರಾನ್ಸ್ಫಾರ್ಮರ್ನಲ್ಲಿ OLTC ಆನ್ ಲೋಡ್ ಟ್ಯಾಪ್ ಚೇಂಜರ್ ಅನ್ನುವಂಥ ಒಂದು ಪಾರ್ಟ್ನಲ್ಲಿ ಇದನ್ನು ಪ್ಲೇಸ್ ಮಾಡಿರ್ತಾರೆ. ಸೊ ಅದರ ಇನ್ಸೈಡ್ ವ್ಯೂ ಹಿಂಗಿರುತ್ತೆ, ಸರಿನಾ. ಇದರಲ್ಲಿ ಫಿಕ್ಸ್ಡ್ ಮತ್ತು ಮೂವಿಂಗ್ ಕಾಂಟ್ಯಾಕ್ಟ್ ಅಂತ ಇರುತ್ತೆ. ಸೊ ಇದರ ಮೇಲೆ ವೋಲ್ಟೇಜ್ ಬಂದು ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಇವಾಗ ಯಾವ ರೀತಿ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್ ನೋಡೋಣ. ಸೊ ಇದು AVR ಪ್ಯಾನಲ್ ಅಂತ. ಸೊ ಇಲ್ಲಿ 410 ವೋಲ್ಟೇಜ್ ಬಂದರೆ ಆಟೋಮೆಟಿಕ್ಕಾಗಿ ಸಿಗ್ನಲ್ ಕಳಿಸುತ್ತೆ. ಇಲ್ಲಿ ಇಂಡಿಕೇಶನ್ ಆಗುತ್ತಲ್ಲ, ಇಂಡಿಕೇಶನ್ ಆಗಿದ ತಕ್ಷಣ ಟ್ಯಾಪ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಇಲ್ಲಿ ಒಂದು AVR ಪ್ಯಾನಲ್ಲಿ RTTC ಪ್ಯಾನಲ್ಲಿ ತೋರಿಸುತ್ತೆ ಇಂಡಿಕೇಶನ್ ಟ್ಯಾಪ್ ಚೇಂಜಿಂಗ್ ಪ್ರೊಸೆಸಿಂಗ್ ಆಗ್ತಿದೆ ಅಂತ. ಇವಾಗ ಸ್ಲೋ ಮೋಷನಲ್ಲಿ ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ಇವಾಗ 110 ವೋಲ್ಟೇಜ್ 410 ಬರುತ್ತೆ. ಆವಾಗ RR ಎನ್ನುವಂಥದ್ದು ಲೈನ್ ಲ್ಯಾಂಪ್ ಆನ್ ಆಗುತ್ತೆ ನೋಡಿ, ಆನ್ ಆಯಿತು. ಅದೇ ಟೈಮಲ್ಲಿ ಟ್ಯಾಪ್ ಚೇಂಜಿಂಗ್ ಪ್ರೊಸೆಸಿಂಗ್ ಆಗ್ತಿದೆ ಅಂತ ಇಂಡಿಕೇಶನ್ ತೋರಿಸ್ತಾ ಇದೆ ಇಲ್ಲಿ ಅಲ್ವಾ. ಅದೇ ಟೈಮಲ್ಲಿ ಟ್ಯಾಪ್ ಕೂಡ ಚೇಂಜ್ ಆಗ್ತಿದೆ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ಇದೇ ರೀತಿ ಫ್ರೆಂಡ್ಸ್, ಯಾವಾಗಲೂ ಅಂತಿಲ್ಲ, ಯಾವುದೇ ಒಂದು ವೋಲ್ಟೇಜ್ ಸೆಟ್ ಮಾಡಿರ್ತೀವಿ AVRನಲ್ಲಿ, ಬಿಲೋ 410 ವೋಲ್ಟೇಜ್ ಬಂದರೆ ಟ್ಯಾಪ್ ಬಂದು ಇನ್ಕ್ರೀಸ್ ಆಗಬೇಕು ಅಂತ. ಆವಾಗ 415 ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ವೋಲ್ಟೇಜನ್ನು ಮೇಂಟೈನ್ ಮಾಡಬೇಕು ಅಂತ ಸೆಟ್ ಮಾಡಿರ್ತೀವಿ. ಸೊ ಇವಾಗ ಪೊಸಿಷನ್ 3ನಲ್ಲಿ ಐತೆ, ಟ್ಯಾಪ್ ಪೊಸಿಷನ್ 3ನಲ್ಲಿ ಐತೆ. ಸೊ ಇಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದರಲ್ಲಿ ಮೇಯ್ನಾಗಿ 2 ಪಾರ್ಟ್ ಇರುತ್ತೆ. ಇದು ಬಂದು ಫಿಕ್ಸ್ಡ್ ಕಾಂಟ್ಯಾಕ್ಟ್ ಅಂತ. ಸೊ ಫಿಕ್ಸ್ಡ್ ಕಾಂಟ್ಯಾಕ್ಟ್ ಬಂದು OLTCನಲ್ಲಿ ಟ್ಯಾಪ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ 10 ಟ್ಯಾಪ್ ಇದ್ದರೆ 10 ಫಿಕ್ಸ್ಡ್ ಕಾಂಟ್ಯಾಕ್ಟ್ ಇರುತ್ತೆ, 17 ಇದ್ದರೆ 17 ಫಿಕ್ಸ್ಡ್ ಕಾಂಟ್ಯಾಕ್ಟ್ಸ್ ಇರುತ್ತೆ. ಸೊ ಈ ಫಿಕ್ಸ್ಡ್ ಕಾಂಟ್ಯಾಕ್ಟ್ಸ್ ಬಂದು ವೈಂಡಿಂಗ್ಗಳಿಗೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಈ ಮೂವಿಂಗ್ ಕಾಂಟ್ಯಾಕ್ಟ್ ಬಂದು ಆ ಫಿಕ್ಸ್ಡ್ ಕಾಂಟ್ಯಾಕ್ಟ್ನ ಟಚ್ ಮಾಡಿದಾಗ ಸಪ್ಲೈ ಬಂದು ಪಾಸ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ವೋಲ್ಟೇಜ್ ಮೇಲೆ ಡಿಪೆಂಡ್ ಆಗಿ ಚೇಂಜ್ ಆಗ್ತಿರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಟ್ಯಾಪ್ ಚೇಂಜಿಂಗ್ನ ವರ್ಕಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಈ AVR ಪ್ಯಾನಲ್ಗೆ ಯಾವ ರೀತಿ ವೋಲ್ಟೇಜ್ನ ಸೆಟ್ ಮಾಡಬೇಕು, ಟ್ಯಾಪ್ ಇನ್ಕ್ರೀಸ್ ಆದಾಗ ಮತ್ತೆ ಡೌನ್ ಆಗುವಾಗ ಯಾವ ರೀತಿ ವೋಲ್ಟೇಜ್ನ ಸೆಟ್ ಮಾಡಬೇಕು ಅಂತ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಮತ್ತು ಮೇಲ್ಗಡೆ ಐಕಾನಲ್ಲಿ ಲಿಂಕ್ ಕೊಟ್ಟಿರೋದನ್ನ ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.